ಅನುದಿನ ಆಹಾರ ಫೆಬ್ರವರಿ 17 ಮಂಗಳವಾರ. ಯಾವನಾದರೂ ಹಿಂದೆಗೆದರೆ ಇಬ್ರಿಯ 10ನೇ ಅಧ್ಯಾಯ 38ನೇ ವಚನ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ನಮ್ಮ ಕರ್ತನು ಹೀಗೆ ಪ್ರಕಟಿಸುತ್ತಾನೆ, ಯಾವನಾದರೂ ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ಕರ್ತನಿಗಾಗಿ ಶ್ರಮೆಗಳನ್ನ ಸಹಿಸಿಕೊಂಡಿರುವ ಒಬ್ಬ ದೇವ ಸೇವಕರ ಕುರಿತು ನನಗೆ ಗೊತ್ತಿದೆ. ಆತನು ಹೊರದೇಶದಿಂದ ಬಂದಿರುವ ಕ್ರೈಸ್ತ ಮಿಷನರಿ ಆದದ್ದರಿಂದ ಸ್ಥಳೀಯ ಜನರು ಆತನಿಗೆ ವಿಪರೀತವಾಗಿ ಹಿಂಸಿಸಿ ಯೇಸುವನ್ನು ನಿರಾಕರಿಸಲು ಒತ್ತಾಯಿಸಿದರು. ಆ ಸಮಯದಲ್ಲಿ ಕರ್ತನು ಆತನ ಸಂಗಡ ಮಾತನಾಡಿ, ಸ್ಥಿರವಾಗಿ ನಿಂತುಕೊಂಡು ನನ್ನನ್ನೇ ಆತುಕೊಂಡಿರು. ನೀನು ಹಿಂದೆಗೆದರೆ ನನ್ನ ಆತ್ಮವು ನಿನ್ನಲ್ಲಿ ಸಂತೋಷಿಸುವುದಿಲ್ಲ ಅಂದರು. ಆ ಸೇವಕನು ಕರ್ತನಲ್ಲಿ ದೃಢವಾಗಿ ಇದ್ದನು. ಆತನು ಭಾರದಿಂದ ಹೀಗೆ ಪ್ರಾರ್ಥಿಸಿದನು, ಓ ಕರ್ತನೇ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂದು ನೀವು ಹೇಳಿದ್ದೀರಿ. ನಾನು ನನ್ನ ನಂಬಿಕೆಯನ್ನು ನಿನ್ನ ಮೇಲೆ ಇಡುತ್ತೇನೆ. ಈ ಶೋಧನೆಯ ಸಂಕಟದಲ್ಲಿ ನಾನು ಬೀಳಬಾರದು. ಆಗ ದೇವರು ಆತನು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡಿದರು. ನಂತರದ ದಿನಗಳಲ್ಲಿ ಆತನು ತನ್ನ ಸಾಕ್ಷಿಯನ್ನು ನನ್ನ ಬಳಿ ಹಂಚಿಕೊಂಡಾಗ ನನ್ನ ಹೃದಯವು ದುಃಖದಿಂದ ತುಂಬಿತು. ಈ ದಿನಗಳಲ್ಲಿ ಅನೇಕರು ದೇವರಿಂದ ಹಿಂತಿರುಗಿ ಹೋಗುತ್ತಿದ್ದಾರೆ. ಒಂದು ಕಾಲದಲ್ಲಿ ಕರ್ತನಿಗಾಗಿ ಎದ್ದು ಪ್ರಕಾಶಿಸಿದವರು ಇಂದು ಬಿದ್ದು ಹೋಗಿರುವ ಸ್ಥಿತಿಯಲ್ಲಿದ್ದಾರೆ. ಅವರನ್ನು ಕಾಡಿದ ನಿರುತ್ಸಾಹದ ನಿಮಿತ್ತ ಅವರು ಹಿಂದಿರುಗಿ ಹೋಗಿದ್ದಾರೆ. ಹಿಂದಿರುಗಿ ಹೋಗಿರುವ ವ್ಯಕ್ತಿಯನ್ನು ದೇವರು ನೋಡುವಾಗ ಆತನು ನೋವಿನಿಂದ ಮಾತನಾಡುತ್ತಾನೆ. ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುವೆನು. ಪ್ರಕಟಣೆ 2ನೇ ಅಧ್ಯಾಯ 4 ಮತ್ತು 5ನೇ ವಚನ. ನಿಮ್ಮನ್ನು ಪ್ರಾಮಾಣಿಕತೆಯಿಂದ ಪರೀಕ್ಷೆ ಮಾಡಿಕೊಳ್ಳಿರಿ. ನಿಮಗೆ ದೇವರ ಮೇಲೆ ಮೊದಲು ಇದ್ದ ದೈವಿಕವಾದ ಪ್ರೀತಿಯು ಇನ್ನೂ ಹಾಗೆಯೇ ಇದೆಯಾ? ಆ ಸಮಯದಲ್ಲಿ ಆತನ ಪ್ರಸನ್ನತೆಯಲ್ಲಿ ಸಂತೋಷದಿಂದ ಆರಾಧಿಸಿದ ಹಾಗೆ ಈಗಲೂ ಮಾಡಲು ಸಾಧ್ಯನಾ? ಬೀದಿ ಸುವಾರ್ತೆಗಳ ಮೂಲಕ ಆತ್ಮಗಳನ್ನು ಗೆಲ್ಲುವುದಕ್ಕೆ ನೀವು ಸಂತೋಷ ಪಡುತ್ತಿದ್ದೀರಾ? ಈ ಮೇಲಿನ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವು ಇಲ್ಲ ಎಂದಾದರೆ ನೀವು ನಿಧಾನವಾಗಿ ಹಿಂದೆಗೆಯುವ ಹಂತದಲ್ಲಿದ್ದೀರಿ. ಹಿಂದೆಗೆಯುವ ಮತ್ತೊಂದು ಸ್ಪಷ್ಟವಾದ ಸೂಚನೆ ಏನೆಂದರೆ, ಹಿಂದೆಗೆಯುವವರು ಇತರರಲ್ಲಿ ತಪ್ಪು ಹುಡುಕುತ್ತಾರೆ ಹಾಗೂ ಜೊತೆ ವಿಶ್ವಾಸಿಗಳನ್ನು ನಿರಂತರವಾಗಿ ಹೀಯಾಳಿಸುತ್ತಾರೆ. ಒಬ್ಬ ವ್ಯಕ್ತಿಯು ದೇವರ ಮಹಿಮೆ ಮತ್ತು ಘನತೆ ಕುರಿತು ಮಾತನಾಡದೆ ಯಾವಾಗಲೂ ಇತರ ಸಹೋದರ ಸಹೋದರಿಯರ ಮೇಲೆ ದೂರುಗಳನ್ನು ಹೇಳುತ್ತಿದ್ದರೆ ಅವನು ಹಿಂದೆಗೆದಿದ್ದಾನೆ ಎಂಬುದಾಗಿ. ಇದರ ಅರ್ಥ ಅವನು ಹಿಂದೆಗೆದು ಹೋಗುವುದು ಮಾತ್ರವೇ ಅಲ್ಲದೆ ಸೈತಾನನಿಗೆ ತನ್ನ ಜೀವನದಲ್ಲಿ ಸ್ಥಳವನ್ನ ನೀಡಿದ್ದಾನೆ. ನೀವು ಒಂದು ವೇಳೆ ಈ ಸ್ಥಿತಿಯಲ್ಲಿ ಇದ್ದರೆ ಪಶ್ಚಾತ್ತಾಪ ಪಟ್ಟು ಕಣ್ಣೀರಿನಿಂದ ದೇವರ ಸಮ್ಮುಖಕ್ಕೆ ಬನ್ನಿರಿ. ಅನೇಕರು ದೇವರನ್ನ ದೃಷ್ಟಿಸಿ ನೋಡುವುದನ್ನು
ನಿಲ್ಲಿಸಿಬಿಟ್ಟು ಲೋಕವನ್ನ ನೋಡಲು ಪ್ರಾರಂಭಿಸಿದ್ದಾರೆ. ಲೂಕ 9:62 ಹೀಗೆ ಓದುತ್ತೇವೆ, ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ಎಂದಿಗೂ ತಕ್ಕವನಲ್ಲವೆಂದು ಹೇಳಿದನು. ಲೂಕ 9:62. ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುತ್ತಿರುವಾಗ ಅವರ ಹೃದಯಗಳು ಐಗುಪ್ತ ದೇಶದಲ್ಲಿ ಸಿಗುತ್ತಿದ್ದ ಸೌತೆಕಾಯಿ, ಕರ್ಬೂಜು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಆಶಿಸಿತು. ಆದ ಕಾರಣ ಅವರ ಹೃದಯಗಳು ದೇವರಿಂದ ದೂರ ಸರಿದಿದ್ದವು. ಈ ಕಾರಣದಿಂದಾಗಿ ಅವರು ವಾಗ್ದಾನದ ದೇಶವಾಗಿರುವ ಕಾನಾನನ್ನು ಸೇರಲಾರದೆ ಹೋದರು. ಪ್ರಿಯ ದೇವರ ಮಕ್ಕಳೇ, ಸ್ಥಿರವಾಗಿ ನಿಲ್ಲಿರಿ ಹಾಗೂ ಹಿಂದೆಗೆಯಬೇಡಿರಿ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಭ್ರಷ್ಟನು ಕರ್ಮ ಫಲವನ್ನ ತಿಂದು ತಿಂದು ದಣಿಯುವನು, ಶಿಷ್ಟನು ತನ್ನಲ್ಲಿ ತಾನೇ ತೃಪ್ತನಾಗುವನು. ಜ್ಞಾನೋಕ್ತಿಗಳು 14:14. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯಾಜಕ ಕಾಂಡ 21-22 ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.